ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ರೈಲ್ವೆ ಡಿಪಾರ್ಟ್ಮೆಂಟ್ ದಿಂದ ಕಾಲ್ಫರ್ಮ್ ಆಗಿರುವಂತಹ ಗ್ರೂಪ್ ಡಿ ಎಕ್ಸಾಮ್ಗೆ ಯಾವ ರೀತಿ ನಾವು ಪ್ರಿಪರೇಷನ್ ಅನ್ನ ಮಾಡಬೇಕಾಗುತ್ತೆ, ಅದರ ಜೊತೆಗೆ ಒಂದೇ ಪ್ರಯತ್ನದಲ್ಲಿ ನಾವು ಹೇಗೆ ಈ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಿಮ್ಮ ಪ್ರಿಪರೇಷನ್ ಯಾವ ರೀತಿ ನಡೀತಾ ಇದೆ, ಆ ಒಂದು ಪ್ರಿಪರೇಷನ್ ಗೆ ತಕ್ಕ ಹಾಗೆ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗುತ್ತೋ ಇಲ್ಲೋ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ 2018-19ರಲ್ಲಿ ಇದು ಕಾಲ್ಫರ್ಮ್ ಆಗಿತ್ತು. ಅದಾದ್ಮೇಲೆ 2024-25ನೇ ಸಾಲಿನಲ್ಲಿ ಈ ಒಂದು ಗ್ರೂಪ್ ಡಿ ಯ ಎಕ್ಸಾಮ್ ಇರ್ತಕ್ಕಂಥದ್ದು ಕರೆದಿದ್ದಾರೆ, ವೇಕೆನ್ಸಿ ಕರೆದಿದ್ದಾರೆ. ಸೊ ಹಾಗಾಗಿ 4-5 ವರ್ಷಗಳ ಗ್ಯಾಪ್ ಆಗುವುದರಿಂದ ನೀವು ಒಂದೇ ಪ್ರಯತ್ನದಲ್ಲಿ ಈ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ ಒಂದು ಜಾಬ್ ಸೆಕ್ಯೂರ್ ಆಗಿ ಸಿಗುತ್ತೆ. ಸೊ ಒಂದೇ ಪ್ರಯತ್ನದಲ್ಲಿಯೇ ನೀವು ನಿಮ್ಮ ಎಕ್ಸಾಮ್ ಅನ್ನ ಹೇಗೆ ಕ್ಲಿಯರ್ ಮಾಡ್ಕೋಬೇಕು, ಯಾವ ವಿಷಯಗಳಿಗೆ ಫೋಕಸ್ ನೀಡಬೇಕು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಅದ್ರ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡ್ರಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಅದ್ರ ಜೊತೆಗೆ ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡಿಟ್ಕೊಳ್ರಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಅನ್ನ ಪಡೆಯಲು. ಓಕೆ, ಸೊ ಬನ್ನಿ ನಾವು ಈಗ ಈ ಒಂದು ವಿಡಿಯೋವನ್ನ ನೋಡೋಣ. ಈ ವಿಡಿಯೋದಲ್ಲಿ ಯಾವ ರೀತಿ ಇರ್ತಕ್ಕಂಥದ್ದು ನಾವು ನಮ್ಮ ಒಂದು ಪ್ರಿಪರೇಷನ್ ಇರುವಂತದ್ದು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಒನ್ ಬೈ ಒನ್ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ನೋಡಬಹುದು ನೀವು RRB ಗ್ರೂಪ್ ಡಿ ಯ ಒಂದು 2025 ಇದು ವೇಕೆನ್ಸಿ ಬಂದಿರುವಂತದ್ದು. ಒಂದೇ ಪ್ರಯತ್ನದಲ್ಲಿ ನಾವು ಹೇಗೆ ಈ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಗ್ರೂಪ್ ಡಿ ಪರೀಕ್ಷೆ ಪಾಸ್ ಆಗುತ್ತೋ ಇಲ್ಲೋ ನಿಮ್ದು ಅದ್ರ ಬಗ್ಗೆ ನೋಡೋಣ. ಹಾಗೂ ಏನಾದ್ರೂ ನಿಮ್ಗೆ ಕ್ವೆರೀಸ್ ಗಳಿದ್ರೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಅದ್ರ ಜೊತೆಗೆ ಯಾರೆಲ್ಲ ಈ ಗ್ರೂಪ್ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸೇರಿ ಆಮೇಲೆ ಇನ್ನು ಮುಂದೆ ಅಪ್ಲಿಕೇಶನ್ ಹಾಕಕ್ ಹೋಗವ್ರದೇರಿ ಅಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ RRB ಗ್ರೂಪ್ ಡಿ ಎಕ್ಸಾಮ್ಗೆ ಕನ್ನಡ ಭಾಷೆಯಲ್ಲಿ ಕನ್ನಡದಲ್ಲಿ ನಿಮಗೆ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಈ ಒಂದು ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ಏನ್ ಮಾಡಬಹುದು, ನಿಮ್ಮ ಪ್ರಿಪರೇಷನ್ ಅನ್ನ ಮನೆಯಲ್ಲಿ ಕೂತುಕೊಂಡು ನೀವು ಮಾಡಬಹುದು. ಈ ಒಂದು ಪ್ರಿಪರೇಷನ್ ಮಾಡುವಂತದ್ದು ಇದೇನ್ ಕೋರ್ಸ್ ಐತಿ, ಇದರಲ್ಲಿ ನಿಮ್ಗೆ GK, ಕರೆಂಟ್ ಅಫೇರ್ಸ್, ಆಮೇಲೆ ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಈ 4 ವಿಷಯಗಳ ನಿಮ್ಗೆ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವ ಈ ಒಂದು ಬ್ಯಾಚ್ ದಲ್ಲಿ. ಸೊ ರಿಕಾರ್ಡೆಡ್ ಕ್ಲಾಸಸ್ ಗಳ ಒಂದು ಬೆನಿಫಿಟ್ ಏನು ಅಂತಂದ್ರೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಕ್ಲಾಸಸ್ ನೋಡಬಹುದು. ಆಮೇಲೆ ಇನ್ನೂ ಕೆಲವೊಬ್ರು ಕೇಳ್ತಾ ಇದ್ರು ಏನಾದ್ರು ಡೌಟ್ ಇದ್ರೆ ಹೇಗ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ಏನಾದ್ರು ಡೌಟ್ ಇದ್ರೆ ನನ್ನ ನಂಬರ್ ಇದೆ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನನಗೆ ಕೇಳಬಹುದು ಏನಾದ್ರು ಡೌಟ್ ಇದ್ರೆ. ಆಕ್ಚುಲಿ ನಾವು ಈ ಎಲ್ಲಾ ಕ್ಲಾಸಸ್ಗೂ ಏನು ಡೌಟ್ ಉಳಿಯದ ಹಾಗೇನೆ ಕ್ಲಾಸಸ್ ಗಳನ್ನ ನಾವು ಮಾಡೇವಿ. ಬಟ್ ಆದ್ರೂ ಕೂಡ ಏನಾದ್ರು ಡೌಟ್ ನಿಮ್ ಮನಸ್ಸಿನಲ್ಲಿ ಬಂತು ಅಂತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು. ಸೊ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವು, PDF ನೋಟ್ಸ್ ಇರ್ತೈತಿ. ಈ ಪ್ಯಾಕೇಜ್ ದಲ್ಲಿ ಮಾಕ್ ಟೆಸ್ಟ್ 10 ತಗೋತಾ ಇದ್ದೇವೆ. ನಿಮಗೆ 100 ಮಾರ್ಕ್ಸಿನ 10 ಮಾಕ್ ಟೆಸ್ಟ್ ಇರ್ತಾವ ನಿಮಗೆ. ಆಮೇಲೆ ಪ್ರೀವಿಯಸ್ ಇಯರ್ 5 ಸೆಟ್ ಗಳನ್ನ ನಾವು ಏನ್ ಮಾಡ್ತೀವಿ, ಕ್ವಶನ್ ಪೇಪರ್ ಕನ್ನಡದಲ್ಲಿ ಕೊಡ್ತಾ ಇದ್ದೇವೆ. ಆಮೇಲೆ ನಿಮಗೆ ಗೈಡೆನ್ಸ್ ಕೂಡ ಮಾಡ್ತೇವೆ ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಅಂತೇಳಿ ಈ ಒಂದು ಪ್ಯಾಕೇಜ್ ದಲ್ಲಿ. ಸೊ ಇದು ಕಂಪ್ಲೀಟ್ ಆಗಿರುವಂತಹ ಪ್ಯಾಕೇಜ್ ನಿಮಗೆ ಆಫರ್ ಫೀಸ್ ದಲ್ಲಿ 1001 ರೂಪಾಯಿಯಲ್ಲಿ ಸಿಗ್ತಾ ಇದೆ. ಬೇಗನೆ ಇರುವಂತದ್ದು ನೀವು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಬಹುದು. ಸೊ ಈ ಆಫರ್ ಫೀಸ್ ಓನ್ಲಿ 22 ಫೆಬ್ರವರಿ 2025 ಮಾತ್ರ ನಿಮ್ಗೆ ಇದು ಆಫರ್ ಇದೆ 1000 ರೂಪಾಯಿಯಲ್ಲಿ. ಆಮೇಲೆ 22ನೇ ತಾರೀಕಿನ ನಂತರ ನಿಮ್ಗೆ 1500 ರೂಪಾಯಿಗೆ ಈ ಬ್ಯಾಚ್ ಸಿಗ್ತಾ ಇದೆ. ಸೊ ಅದ್ರ ಸಲುವಾಗಿ ಬೇಗನೆ ಇರುವಂತದ್ದು ನೀವು ಜಾಯಿನ್ ಆಗ್ರಿ. ಆಮೇಲೆ ಯಾಕೆ ನೀವು ಬೇಗನೆ ಜಾಯಿನ್ ಆಗ್ಬೇಕು ಅಂತಂದ್ರೆ ಇದರಲ್ಲಿ ಬಹಳಷ್ಟು ಕ್ಲಾಸಸ್ ಬರ್ತಾವ, ಬಹಳಷ್ಟು ವಿಷಯ ಓದ್ಬೇಕಾಗತ್ತೆ. 1-2 ತಿಂಗಳಲ್ಲಿ ಮುಗಿಯುವಂತದ್ದು ಸಿಲೆಬಸ್ ಅಲ್ಲ. ಓಕೆ, ಸೊ ಹಾಗಾಗಿ ನೀವು ಸೆಲೆಕ್ಷನ್ ಪಡ್ಕೋಬೇಕು ಅಂತಂದ್ರೆ ಈಗಲಿಂದಲೇ ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಓಕೆ, ಈ ಕ್ಲಾಸ್ಗೆ ಹೇಗೆ ಜಾಯಿನ್ ಆಗ್ಬೇಕು, ಈ ಕ್ಲಾಸಸ್ ಅನ್ನು ಹೆಂಗ್ ಪರ್ಚೇಸ್ ಮಾಡ್ಕೋಬೇಕು ಅಂತಂದ್ರೆ ಈ ನಂಬರ್ ಏನಿದೆ ಇಲ್ಲಿ 8861927838 ಈ ನಂಬರ್ಗೆ ನೀವು ಒಂದು ಮೆಸೇಜ್ ಮಾಡ್ಬೇಕು. ವಾಟ್ಸ್ಆಪ್ ದಲ್ಲಿ ಹಾಯ್ ಅಂತ ಹೇಳಿ ಮೆಸೇಜ್ ಮಾಡ್ಬೇಕು. ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿದ ತಕ್ಷಣ ನಾವು ಏನ್ ಮಾಡ್ತೇವೆ, ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿ ಅದ್ರ ಜೊತೆಗೆ ನೀವ್ ಏನ್ ಮಾಡ್ರಿ, ಗ್ರೂಪ್ ಡಿ ಅಂತ ಹೇಳಿ ಹಾಯ್ ಜೊತೆಗೆ ಗ್ರೂಪ್ ಡಿ ಅಂತ ಹೇಳಿ ನೀವು ಒಂದು ಮೆಸೇಜ್ ಮಾಡಿದ್ರ ಅಂತಂದ್ರ ಇದು ಮೆಸೇಜ್ ಮಾಡಿದ ತಕ್ಷಣವೇ ನಾವ್ ಏನ್ ಮಾಡ್ತೇವಿ ಅಂತಂದ್ರ ನಾವು ನಿಮ್ಗೆ ಒಂದು ಏನ್ ಮಾಡ್ತೇವಿ, ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಆ ಸ್ಕ್ಯಾನರ್ ಅನ್ನ ಕಳಿಸಿದ ಮೇಲೆ ನೀವು ಅದನ್ನ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ ನಮಗ್ ಒಂದ ಸ್ಕ್ರೀನ್ ಶಾಟ್ ಕಳಿಸ್ಬೇಕು, ಫೀಸ್ ಪೇಡ್ ಆಗೇತಿ ಅಂತೇಳಿ. ಸ್ಕ್ರೀನ್ ಶಾಟ್ ನಮಗ ಇದ ನಂಬರ್ಗೆ ಕಳಿಸಿದ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್ ಏನೇನಿದೆ ಈ ಪ್ಯಾಕೇಜ್ ಅಲ್ಲಿ ಅದೆಲ್ಲವೂ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ. ಇಷ್ಟ ಐತಿ ಪ್ರೊಸೆಸ್, ಬೇರೆ ಯಾವ್ದು ಆಪ್ ಡೌನ್ಲೋಡ್ ಇರೋದಿಲ್ಲ,
ಏನು ಇರೋದಿಲ್ಲ. ಸೊ ಓನ್ಲಿ ಈ ರೀತಿ ಇರುವಂತದ್ದು ಇರ್ತೈತಿ. ಆಮೇಲೆ ಕ್ಲಾಸಸ್ ಹೆಂಗಿರ್ತಾವ ಅಂತಂದ್ರೆ, ಈಗ ಉದಾಹರಣೆಗೆ ಒಂದು ಮ್ಯಾಥ್ಸ್ ಇದೆ ಅಂತ ತಿಳ್ಕೊಳ್ರಿ. ಮ್ಯಾಥ್ಸ್ ಅಂತ ಒಂದು ಫೋಲ್ಡರ್ ಇರ್ತೈತಿ. ಆ ಮ್ಯಾಥ್ಸ್ ಕೆಳಗಡೆ ಕ್ಲಾಸ್ 1 ಅಂತ ಇರ್ತೈತಿ, ಕ್ಲಾಸ್ 1. ಆಮೇಲೆ ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತೈತಿ. ಆ ಲಿಂಕ್ ಅನ್ನ ಓಪನ್ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋಸ್ಗಳು ನಿಮ್ಮ ಯೂಟ್ಯೂಬ್ ದೊಳಗನ ಓಪನ್ ಆಗ್ತಾವ. ಬಟ್ ಎಲ್ಲಾ ಲಾಕ್ ಇರ್ತಾವ. ಬೇರೆದವ್ರಿಗೆ ನೀವು ಆ ಲಿಂಕ್ ಅನ್ನ ಶೇರ್ ಮಾಡಿದ್ರೆ ಬೇರೆದವ್ರಿಗೆ ಓಪನ್ ಆಗಂಗಿಲ್ಲ ಅವು. ಓಕೆ, ಸೊ ಕ್ಲಾಸ್ 1 ಇರ್ತೈತಿ, ಲಿಂಕ್ ಇರ್ತೈತಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಾಸ್ ಓಪನ್ ಆಗ್ತೈತಿ. ಇದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ 2 ಇರ್ತೈತಿ, ಮ್ಯಾಥ್ಸ್ ಅದು, ಇಲ್ಲಿ ಲಿಂಕ್ ಇರ್ತೈತಿ. ಹಿಂಗ ಎಲ್ಲಾ ಕ್ಲಾಸಸ್ಗಳು 1 by 1 ಎಲ್ಲ ಇರ್ತಾವ ಮ್ಯಾಥ್ಸ್ ಗೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿ GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಎಲ್ಲಾನು ಕೂಡ ಇದೇ ರೀತಿ ನಾವು ನಿಮ್ಗೆ ಕ್ಲಾಸಸ್ ಗಳನ್ನ ಕಳ್ಸಿರ್ತೇವಿ. ಆ ಕ್ಲಾಸಸ್ ಗಳನ್ನ ನೀವು 1 by 1 ನೋಡ್ಕೊಂತ ಹೋಗ್ಬೇಕಾಗುತ್ತೆ. ಓಕೆ, ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತು ಬೇಗನೆ ಜಾಯ್ನ್ ಆಗ್ರಿ. ಓನ್ಲಿ 1,000 ರೂಪಾಯಿದಲ್ಲಿ ನಿಮ್ಮ ಭವಿಷ್ಯವನ್ನ ಮಾಡ್ಕೊಳ್ರಿ. ಬಹಳ ಒಳ್ಳೆ ಕಂಟೆಂಟ್ ಇರುವಂತಹ ಕ್ಲಾಸಸ್ ಗಳನ್ನ ಮಾಡೇವಿ, ಬಹಳ ಕಷ್ಟಪಟ್ಟು ಕ್ಲಾಸಸ್ ಮಾಡೇವಿ ನಿಮಗೋಸ್ಕರ. ಸೊ ಅವುಗಳ ಉಪಯೋಗವನ್ನ 1,000 ರೂಪಾಯಿದಲ್ಲಿ ನೀವು ತಗೊಂಡು ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಈಗ ನಾವು ಇಲ್ಲಿ ನೋಡೋಣ ಏನು ಅಂತಂದ್ರೆ, ಒಂದೇ ಪ್ರಯತ್ನದಲ್ಲಿ ಯಾವ ರೀತಿ ನಾವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ ಅಂತಂದ್ರ, ಮೊಟ್ಟ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರುವಂತಹ ಕೆಲಸ ಏನು ಅಂತಂದ್ರ, ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಸಿಲೆಬಸ್ ಅನ್ನ ಏನ್ ಮಾಡ್ಬೇಕು, ನೀವು ಕಂಪ್ಲೀಟ್ ಮಾಡ್ಬೇಕು. ಸಿಲೆಬಸ್ ಏನೇನ್ ಇರ್ತೈತಿ ಇದರಲ್ಲಿ ಮುಖ್ಯವಾಗಿ ನಾವು ಓದ್ಬೇಕಾಗಿರುವಂತದ್ದು GK, ಸ್ಟ್ಯಾಟಿಕ್ GK ಓದ್ಬೇಕಾಗುತ್ತೆ. ಆಮೇಲೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್. ಇವು 3 ವಿಷಯಗಳನ್ನ ಬಹಳ ನೀಟಾಗಿ ಓದ್ಬೇಕು. ಇವು 20 ಕ್ವಶನ್ಸ್ಗಳು ಮಾತ್ರ ನಿಮ್ಮ ಎಕ್ಸಾಮ್ಗೆ ಬರ್ತಾವ ಗ್ರೂಪ್ ದಲ್ಲಿ. GK ದಲ್ಲಿ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ ಅವು ಕೂಡ ಬರ್ತಾವ, ಅದೆಲ್ಲ ಓದ್ಬೇಕು. ಆಮೇಲೆ ಸ್ಟ್ಯಾಟಿಕ್ GK ಓದ್ಬೇಕು, ಆಮೇಲೆ ಕರೆಂಟ್ ಅಫೇರ್ಸ್ ಓದ್ಬೇಕು. ಸೊ ಇದೆಲ್ಲ ಓದಿದ ಮೇಲೆ 20 ಕ್ವಶನ್ಸ್ಗಳು ನಿಮ್ಗೆ ಇದರಲ್ಲಿ ಸಿಗ್ತಾವ. ಎಲ್ಲವುಗಳನ್ನ ಓದ್ಬೇಕು. ನೀವು ಒಂದ ಪ್ರಯತ್ನದೊಳಗೆ ಮಾಡ್ಬೇಕಂತಂದ್ರೆ ಎಲ್ಲ ಇದನ್ನ ಮಾಡ್ಲೇಬೇಕಾಗ್ತೈತಿ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಸೈನ್ಸ್ ಇರ್ತೈತಿ, ಸೈನ್ಸ್ ಸಬ್ಜೆಕ್ಟ್ ಕೂಡ ಇರ್ತೈತಿ. ಸೈನ್ಸ್ ದಲ್ಲಿ ಬಯೋಲಜಿ, ಕೆಮಿಸ್ಟ್ರಿ, ಆಮೇಲೆ ಫಿಸಿಕ್ಸ್ ಈ 3 ವಿಷಯಗಳನ್ನ ಓದ್ಬೇಕು. 25 ಕ್ವಶನ್ಸ್ ಬರ್ತಾವು. ಇದು ಮೇನ್ ಇಂಪಾರ್ಟೆಂಟ್. ನಿಮ್ಮ ಸೆಲೆಕ್ಷನ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಹೇಳ್ತೈತಿ. ಯಾವ್ದು ಅಂತಂದ್ರ ಈ ಒಂದು ವಿಷಯ ಹೇಳ್ತೈತಿ, ಸೈನ್ಸ್ ಯಾರು ಪರ್ಫೆಕ್ಟ್ ಆಗಿ ಓದ್ಕೋತೀರಿ ಅವ್ರದ್ದು ಸೆಲೆಕ್ಷನ್ ಪಕ್ಕ. ಓಕೆ, ಇದಾದ್ಮೇಲೆ ಇನ್ನೊಂದು ವಿಷಯ ಬಹಳ ಮಹತ್ವದ ಪಾತ್ರ ವಹಿಸ್ತೈತಿ ನಿಮ್ಮ ಎಕ್ಸಾಮ್ ದಲ್ಲಿ, ಮ್ಯಾಥ್ಸ್ ದಲ್ಲಿಯೂ ಕೂಡ ನೀವು ಏನ್ ಮಾಡ್ಬೇಕು ಅಂತಂದ್ರ ಅರಿಥಮೆಟಿಕ್ ಮ್ಯಾಥ್ಸ್ ಅನ್ನ ಓದ್ಬೇಕಾಗ್ತತಿ. ಇದರಿಂದನೂ ಕೂಡ 25 ಕ್ವಶನ್ಸ್ ಬರ್ತಾವ. ಇದು ಕೂಡ ಬಹಳ ಮಹತ್ವವಾಗಿರುವಂತ ಪಾತ್ರ ವಹಿಸ್ತೈತಿ ನಿಮ್ ಸೆಲೆಕ್ಷನ್ ಆಗುತ್ತೋ ಇಲ್ಲೋ ಅಂತೇಳಿ. ಈ 2 ವಿಷಯಗಳನ್ನ ನೀವು ಒಳ್ಳೆ ರೀತಿಯಿಂದ ಓದ್ಕೊಂಡ್ರ ಅಂತಂದ್ರ ನಿಮ್ಮ ಗ್ರೂಪ್ D ಎಕ್ಸಾಮ್ಗೆ 100% ಏನಾಗ್ತೈತಿ ಹೇಳ್ರಿ, ಸೆಲೆಕ್ಷನ್ ಆಗೇ ಆಗುತ್ತೆ. 100% ಸೆಲೆಕ್ಷನ್ ಆಗ್ತೈತಿ. ಆಮೇಲೆ ಇವೆಲ್ಲ ಏನ್ ಕ್ಲಾಸಸ್ ಇದಾವಲ್ಲ, ಈ ಸೈನ್ಸ್ ದಲ್ಲಿ ಬಯೋಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ದಲ್ಲಿ ಅರ್ಥಮೆಟಿಕ್, ಅವು ಎಲ್ಲಾನು ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಈ ಪ್ಯಾಕೇಜ್ ದಲ್ಲಿ ನಿಮ್ಗೆ 1 by 1 ಎಲ್ಲಾ ಚಾಪ್ಟರ್ ವೈಸ್ ಎಲ್ಲಾ ಕ್ಲಾಸಸ್ಗೂ ಡಿಟೇಲ್ ಆಗಿರುವಂತದ್ದು ಕ್ಲಾಸಸ್ಗೂ ನಿಮ್ಗೆ ಇದರಲ್ಲಿ ಸಿಗ್ತಾ ಇದಾವ. ಇದಾದ್ಮೇಲೆ ಇನ್ನೊಂದು ಸಬ್ಜೆಕ್ಟ್ ಇರ್ತೈತಿ, ಯಾವ್ದು ಅಂತಂದ್ರ ರೀಸನಿಂಗ್ ಇರ್ತೈತಿ. ರೀಸನಿಂಗ್ ದಿಂದ 30 ಕ್ವಶನ್ಸ್ಗಳು ನಿಮ್ಗೆ ಬರ್ತಾವು. ರೀಸನಿಂಗ್ ಎಲ್ಲರೂ ಕೂಡ ಮಾಡತಾರ. ಎಲ್ಲರೂ ಕೂಡ ಏನ್ ಮಾಡ್ತಾರು ಅಂತಂದ್ರ 30ಕ್ಕೆ 27ರಿಂದ 28 ಮಾಡೇ ಮಾಡ್ತಾರ. ಸೊ ಹಾಗಾಗಿ ಅದು ಎಲ್ಲ ಕಾಮನ್ ಇರ್ತೈತಿ, ಎಲ್ಲರೂ ಕೂಡ ಅಷ್ಟು ಮಾಡತಾರ. ಬಟ್ ಯಾವ ವಿಷಯ ಮಾಡಂಗಿಲ್ಲ ಅಂತಂದ್ರ ಸೈನ್ಸ್ ಮತ್ತು ಮ್ಯಾಥ್ಸ್ 2 ವಿಷಯಗಳ ಒಳಗ್ ಬಹಳ ಜನ ವೀಕ್ ಇರ್ತಾರು. ಸೊ ಅಂತವ್ರು ಏನು ಅಂತಂದ್ರ ಈ 2 ವಿಷಯಗಳನ್ನ ಬಹಳ ಪರ್ಫೆಕ್ಟ್ ಆಗಿ ಮಾಡ್ಬೇಕಾಗ್ತತಿ. ನಿಮಗೆ ಮ್ಯಾಥ್ಸ್ ತಿಳಿಯಂಗಿಲ್ಲ, ಸೈನ್ಸ್ ಗೊತ್ತಾಗಂಗಿಲ್ಲ ಅಂತಂದ್ರ ನಮ್ಮಲ್ಲಿ ಕ್ಲಾಸಸ್ ಅದ ಓನ್ಲಿ 1000 rupees ದಲ್ಲಿ. ಈ ಕ್ಲಾಸಸ್ ಗಳನ್ನ ತಗೊಂಡು ನೀವು ಮಾಡಬಹುದು. ಇವುಗಳನ್ನು ಕೂಡ ಇಲ್ಲ ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂದ್ರೆ ಮಾಡಬಹುದು ನೀವು. ಈಗ ಬಹಳಷ್ಟು ಜನರಿಗೆ ಬುಕ್ಸ್ ಬೇಕಾಗ್ತದೆ. ಬುಕ್ಸ್ ಮ್ಯಾಥ್ಸ್ ತೊಗೊಂಡ್ಬರ್ತಾರ, 200,000 ರೂಪಾಯಿ ಕೊಟ್ಟು ಬುಕ್ಸ್ ತರ್ತಾರು. ಬಟ್ ಬುಕ್ಸ್ ಎಲ್ಲಾ ತಿರುಗಾಡ್ತಾರು, ಏನೂ ಗೊತ್ತಾಗಂಗಿಲ್ಲ. ಯಾವ ಸೂತ್ರ ಹಚ್ಬೇಕು, ಆಮೇಲೆ ಎಲ್ಲಿ ಕಡ್ತಾ ಹೊಡೆದ್ರು, ಎಲ್ಲಿಂದ ಎಲ್ಲಿ ಬಂತು, ಏನೇನು ಗೊತ್ತಾಗಂಗಿಲ್ಲ ನಿಮಗೆ ಬುಕ್ಸ್ ಗಳಲ್ಲಿ. ಸೊ ಹಾಗಾಗಿ ಕ್ಲಾಸಸ್ ಗಳಿಂದ ನಿಮ್ಗೆ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮ್ಯಾಥ್ಸ್ ಯಾವ ರೀತಿ ಬಿಡಿಸ್ಬೇಕಂತೇಳಿ. ಬೇಸಿಕ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೆ ಎಲ್ಲ ಮ್ಯಾಥ್ಸ್ ಕ್ಲಾಸಸ್ ಗಳು ನಮ್ಮಲ್ಲಿ ಅವೈಲೇಬಲ್ ಇದಾವೆ ಗ್ರೂಪ್ D ಎಕ್ಸಾಮ್ಗೆ. ಓಕೆ, ಇಷ್ಟು ನೀವು ಮಾಡ್ಬೇಕು. ಈಗ ಯಾವ ವಿಷಯಗಳಲ್ಲಿ ಎಷ್ಟೆಷ್ಟು ನಾವು ಮಾರ್ಕ್ಸ್ ಗಳನ್ನ ತಗೋಬೇಕಾಗ್ತೈತಿ. ಈಗ GK ಇದೆ, ಮ್ಯಾಥ್ಸ್, ಸೈನ್ಸ್ ಮತ್ತು ರೀಸನಿಂಗ್ ಇದೆ. ನೋಡ್ರಿ, ರೀಸನಿಂಗ್ ದಲ್ಲಿ 28 ಕ್ವಶನ್ಸ್ ಗಳಂತೂ ಮಾಡ್ಬೇಕು, ಮಾಡೇ ಮಾಡ್ತಾರ. ಎಲ್ಲರೂ ಕೂಡ ಮಾಡ್ತಾರೆ. ನೀವು ಅಷ್ಟೇ ಅಲ್ಲ, ಓದವ್ರು ಅಷ್ಟೇ ಅಲ್ಲ, ಓದದೇ ಇರುವಂತವ್ರು ಕೂಡ 28ರವರೆಗೆ ಟಚ್ ಮಾಡ್ತಾರ. ಆಮೇಲೆ ಮ್ಯಾಥ್ಸ್ ದಲ್ಲಿ 25 ಕ್ವಶನ್ಸ್ ಗಳದಾವು. 25ರಲ್ಲಿ 22 ಕ್ವಶನ್ಸ್ ಅಂತೂ ಮಾಡ್ಲೇಬೇಕು, ಅಷ್ಟು ಸ್ಟಡಿ ಮಾಡ್ಬೇಕಾಗುತ್ತೆ. ಬಯೋಲಾಜಿದಲ್ಲಿ ಕೂಡ 22 ಕ್ವಶನ್ಸ್ ಗಳು 25ರಲ್ಲಿ ಮಾಡ್ಲೇಬೇಕಾಗುತ್ತೆ. ಇದರಲ್ಲಿ ಒಂದು 15 ಕ್ವಶನ್ಸ್ ಮಾಡಿದ್ರೆ ಸಾಕು. ಓಕೆ, GK ದಲ್ಲಿ 20ರಲ್ಲಿ 15 ಕ್ವಶನ್ಸ್ ಮಾಡಿದ್ರೆ ಸಾಕು. ನಿಮ್ಮ ಸ್ಕೋರ್ ಎಷ್ಟು ಆಗ್ತೈತೆ ನೋಡ್ರಿ ಇಲ್ಲಿ, 10, 15, 16, 17,
6 7 1 8 87 ಮಾರ್ಕ್ಸ್ಗಳು ನೀವು ಇದ್ರೊಳಗೆ ಪಡ್ಕೋತೀರಿ. 87 ನಮಗೆ ಬೇಕಾಗಿರೋದು 100ಕ್ಕೆ ಎಷ್ಟು ಹೇಳ್ರಿ, 100ಕ್ಕೆ 80 ಪ್ಲಸ್ ಮಾರ್ಕ್ಸ್ ಬಂದು ಅಂತಂದ್ರ ಈ ಸಲ ನೀವು ಅಲ್ಲಿ ಬರೆದು ಇಟ್ಕೊಳ್ರಿ, ನಿಮ್ಮ ಬುಕ್ ಒಳಗ 100% ಸೆಲೆಕ್ಷನ್ ಆಗ್ತೈತಿ. ಯಾವ ಬೇಕಾದ ಝೋನ್ ದಿಂದ ಹಾಕ್ರಿ, ನೀವು ದೆಹಲಿಯಿಂದ ಹಾಕ್ರಿ, ಮುಂಬೈದಿಂದ ಹಾಕ್ರಿ, ನಮ್ ಕರ್ನಾಟಕದಿಂದ ಹಾಕ್ರಿ, ಹುಬ್ಬಳ್ಳಿ ಬೆಂಗಳೂರಿಂದ ನಿಮ್ಮ ಸೆಲೆಕ್ಷನ್ ಪಕ್ಕ ಆಗ್ತೈತಿ ಇಷ್ಟ ಮಾಡಿದ್ರ. ಆದ್ರೆ ನಿಮ್ಮ ಟಾರ್ಗೆಟ್ ಏನೇನ್ ಇರ್ಬೇಕು, ರೀಸನಿಂಗ್ ದಲ್ಲಿ 28, ಮ್ಯಾಥ್ಸ್ ದಲ್ಲಿ 22, ಸೈನ್ಸ್ ದಲ್ಲಿ 22, ಜಿಕೆ ದಲ್ಲಿ 15 ತಗೊಳ್ರಿ. ಜಿಕೆಗೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇದರಲ್ಲಿ ನೀವು ಮಾಡ್ಬೇಕಾಗಿರುವಂತದ್ದು ಸ್ಟ್ಯಾಟಿಕ್ ಜಿಕೆ ಮತ್ತು ಕರೆಂಟ್ ಅಫೇರ್ಸ್ ಮಾಡಿದ್ರೆ ಸಾಕು. ನಮ್ಮಲ್ಲಿ ಇದು ಕೂಡ ಅವೈಲೇಬಲ್ ಐತಿ. ಸ್ಟ್ಯಾಟಿಕ್ ಜಿಕೆಯ 400 ಪೇಜ್ ಒಂದು ಏನೈತಿ, 400 ಪ್ಲಸ್ ಪೇಜಸ್ ಅದು ಒಂದು PDF ಐತಿ. ಅದನ್ನ ಅಷ್ಟು ಓದ್ಕೊಂಡ್ರೆ ಸಾಕು, ಸ್ಟ್ಯಾಟಿಕ್ ಜಿಕೆ ಕಂಪ್ಲೀಟ್ ಆಗ್ತೈತಿ ನಿಮ್ದು. ಕರೆಂಟ್ ಅಫೇರ್ಸ್ ಏನ್ ಮಾಡ್ತೇವೆ ಅಂತಂದ್ರೆ ನಾವು ಮಂತ್ಲಿ ಇರುವಂತದ್ದು ಒಂದು PDF ಕಳಿಸ್ತಾ ಇರ್ತೇವೆ. ಯಾರು ಜಾಯಿನ್ ಆಗಿರಿ ಕ್ಲಾಸಸ್ಗೆ ಜನವರಿ 2024 ಕಳಿಸ್ತಾ ಇದ್ದೇವೆ. ಅಲ್ಲಿಂದ ನೀವು ಇಲ್ಲಿಯವರೆಗೆ ಎಕ್ಸಾಮ್ ಬರೋವರೆಗೆ ನೀವು ಆ PDF ಓದಿದ್ರೆ ಸಾಕು, ಕರೆಂಟ್ ಅಫೇರ್ಸ್ ಕವರ್ ಆಗ್ತೈತಿ. ಈ 2 ವಿಷಯಗಳನ್ನ ಓದ್ಕೊಂಡ್ರ ಅಂತಂದ್ರೆ 15 ಮಾರ್ಕ್ಸ್ಗಳು ನಿಮ್ಗೆ ಕವರ್ ಆಗ್ತಾವು ಸಾಕು. ಇಲ್ಲ ಇದ್ರೊಳಗೆ ನೀವು ಸೈನ್ಸ್ ಇದ್ರೊಳಗೆ ನೀವು ಹಿಸ್ಟ್ರಿ, ಎಕನಾಮಿ, ಪೊಲಿಟಿ ಸ್ವಲ್ಪ ನಾಲೆಜ್ ಇರ್ತೈತಿ. ಅದನ್ನ ಮತ್ತೆ ಓದ್ಕೊಂಡ್ ಕುಂಡ್ರಾಕ್ ಹೋಗ್ಬೇಡ್ರಿ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಟೈಮ್ ಕೊಡ್ಬೇಕಾಗಿರುವಂತದ್ದು ಸೈನ್ಸ್ ಮತ್ತು ಮ್ಯಾಥ್ಸ್ ಈ 2 ವಿಷಯಗಳಿಗೆ ಕೊಡ್ರಿ, ಗ್ಯಾರಂಟಿ ಸೆಲೆಕ್ಷನ್ ಆಗ್ತೈತಿ. ಈ ಸಲ ನನಗೆ ಬೇಕಪ್ಪ, ನನಗೆ ಬೇಕೇ ಬೇಕು, ಈ ಸಲ ನನಗೆ ಜಾಬ್ ಬೇಕೇ ಬೇಕು ಅಂತ ಹೇಳಿ ಇತ್ತು ಅಂತಂದ್ರ ನಾ ಹೇಳ್ದಂಗ ಮಾಡ್ರಿ. ಆಗ್ಲಿಲ್ಲ ಅಂದ್ರ ಆಮೇಲೆ ಹೇಳ್ರಿ ನನಗೆ. ಬಟ್ ನೀವು ರೆಡಿ ಇರ್ಬೇಕು, ನೀವು ತಯಾರಿರ್ಬೇಕು. ನಾನು ಡೈಲಿ 6 ರಿಂದ 7 ಗಂಟೆ ಸ್ಟಡಿ ಮಾಡ್ತೇನೆ ನಾನು ಅನ್ನುವಂಥದ್ದು ನಿಮ್ಮಲ್ಲಿ ಇತ್ತು ಅಂತಾರ ಮಾತ್ರ ಆಗ್ತೈತಿ. ಬರೀ ಈಗ ನಾ ಹೇಳ್ತಾ ಇದ್ದೀನಿ ಕೇಳ್ಕೊಂಡು ಆಮೇಲೆ ಬಿಡೋದು, ಮತ್ತೆ ಅಲ್ಲಿ ತಿರ್ಗಾಡ್ಕೊಂತ ಹೋಗೋದು, ಫ್ರೆಂಡ್ಸ್ ಬಂದ, ಅವನ್ ಬಂದ, ಇವನ್ ಬಂದ, ಆ ಮದ್ವಿ, ಇದು ಅದು ಆಗಂಗಿಲ್ಲ. ತಪಸ್ಸು ಕುಂಡ್ರಬೇಕಾಗ್ತೈತಿ. ಎಕ್ಸಾಮ್ ಬರೋವರೆಗೆ ಈಗ್ಲಿಂದನೇ ತಪಸ್ಸಾಗಿ ಕುಂಡ್ರಿ, ಗ್ಯಾರಂಟಿ ಆಗ್ತೈತಿ ಸೆಲೆಕ್ಷನ್. ಇಲ್ಲ ಅಂತಂದ್ರೆ ಸೆಲೆಕ್ಷನ್ ನಿಮ್ದು ಆಗಾಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಕಾಂಪಿಟೇಷನ್ ಬಹಳ ಐತಿ. ಯಾವಾಗ್ಲೂ ಕೇಳ್ರಿ, ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ದಲ್ಲಿ ಗ್ರೂಪ್ ಡಿ, ಆಮೇಲೆ SSC ದಲ್ಲಿ MTS, ಈ 2 ಎಕ್ಸಾಮ್ಸ್ ಗಳು ಏನಿದಾವಲ್ಲ ಬಹಳ ಇರ್ತಕ್ಕಂಥದ್ದು, ಟಫ್ ಇರ್ತಕ್ಕಂಥದ್ದು ಇರುತ್ತೆ. ಯಾಕೆ ಟಫ್ ಅಂತಂದ್ರೆ ಎಲ್ಲಾರು ಕೂಡ ಅಪ್ಲಿಕೇಶನ್ ಹಾಕ್ತಾರ. ಡಿಗ್ರಿ ಆಗಿರ್ತಕ್ಕಂಥವ್ರು, PUC ಆಗಿರುವಂತ ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾರ. ಬರೀ 10th ಅಂತ ಹೇಳಿ ಅನಿಸ್ತೈತಿ ನಿಮ್ಗ, 10th ಮೇಲೆ ಅಂತ ಅನಿಸ್ತೈತಿ. ಬಟ್ ಬಹಳ ಟಫ್ ಇರ್ತೈತಿ, ಬಹಳ ಕ್ವಶನ್ಸ್ ಗಳು ಟಫ್ ಬರ್ತಾವ. ಸೊ ಹಾಗಾಗಿ ಈ MTS ಮತ್ತು ಗ್ರೂಪ್ ಡಿ ಇವು 2 ಎಕ್ಸಾಮ್ಸ್ ಗಳು ಬಹಳ ಕ್ಲಿಯರ್ ಮಾಡ್ಬೇಕಂತಂದ್ರ ಬಹಳ ಏನು ಅಂತಂದ್ರೆ ಹರಸಾಹಸ ಮಾಡ್ಬೇಕಾಗುತ್ತೆ. ಅದು ಯಾವಾಗ ಸಾಧ್ಯ ಅಂತಂದ್ರೆ 4 ರಿಂದ 5 ತಿಂಗಳು ನೀವು ಕುಂತು ಓದಿದ್ರೆ ಮಾತ್ರ ಆಗ್ತತಿ, ಇಲ್ಲ ಅಂತಂದ್ರ ಆಗಂಗಿಲ್ಲ. ಓಕೆ, ಸೊ ಇದು ಇಷ್ಟು ನಿಮ್ಮ ಟಾರ್ಗೆಟ್ ಅನ್ನ ಇಟ್ಕೊಳ್ರಿ. ಇಷ್ಟು ಟಾರ್ಗೆಟ್ ಇಟ್ಕೊಂಡು ನೀವು ಸ್ಟಡಿಯನ್ನ ಮಾಡ್ರಿ, 100% 80+ ಆಗ್ತತಿ. ಈ ಕೋರ್ಸ್ ತಗೊಂಡು ನೀವು ಸ್ಟಡಿ ಮಾಡಿದ್ರೆ ಅಂತಂದ್ರೂ ಕೂಡ ನಿಮ್ದು 80+ ಆಗುವಂತ ಚಾನ್ಸಸ್ 100% ನಾ ಕೊಡ್ತೇನೆ ನಿಮ್ಗೆ. ಇದನ್ನೆಲ್ಲಾ ನೀವು ಮಾಡಿ, ಈ ಎಲ್ಲಾ ಕ್ಲಾಸಸ್ ಗಳನ್ನ ಕೇಳಿ, ನೋಟ್ಸ್ ಮಾಡಿ, ರಿವಿಷನ್ ಮಾಡಿ, ನಿಮ್ಮದು 80% ಆಗ್ಲಿಲ್ಲ ಅಂತಂದ್ರ ಏನು 1000 ರೂಪಾಯಿ ನೀವು ಕಟ್ಟಿರ್ತಿರಲ್ಲ, ನನಗ ಡಬಲ್ ಕೊಡ್ತೇನೆ ನಾನು ನಿಮಗೆ, ನಿಮ್ ಸೆಲೆಕ್ಷನ್ ಆಗ್ಲಿಲ್ಲ. ಬಟ್ ನೀವು ನಿಯತ್ತಾಗಿ ಏನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕಾಗತ್ತೆ. ನೀವು ನಿಯತ್ತಾಗಿ ಸ್ಟಡಿ ಮಾಡ್ಬೇಕು. ತಗೋತೀರಿ ಕ್ಲಾಸಸ್, 1-2 ಕ್ಲಾಸ್ ನೋಡ್ತೀರಿ, ಬಿಟ್ಟು ಹೋಗ್ತಾರಿ. ಅದೇನ್ 1000 ರೂಪಾಯಿ ತಗೊಂಡ್ ನಾ ಏನ್ ಶ್ರೀಮಂತ ಆಗ್ತೇನಿ? ಆಗಂಗಿಲ್ಲ. ನಾನು ಏನ್ ಶ್ರೀಮಂತ ಆಗಂಗಿಲ್ಲ ನಿಮ್ 1000 ರೂಪಾಯಿ ತಗೊಂಡು. ಬಟ್ ಏನೋ ಫ್ರೀ ಆಗಿ ಕೊಡಬಾರ್ದು, ಫ್ರೀ ಕೊಟ್ರ ಬೆಲೆ ಇರಂಗಿಲ್ಲ ಅನ್ನೋ ದೃಷ್ಟಿಯಿಂದ ಬಡ ಹುಡುಗರಿಗೆ ಯೂಸ್ ಆಗ್ಲಿ ನಮ್ಮ ಕ್ಲಾಸಸ್ಗಳು, ಅದನ್ನ ಮಾಡ್ಲಿ ಅನ್ನುವಂತ ದೃಷ್ಟಿಯಿಂದ 1000 ರೂಪಾಯಿನ ಇಟ್ಟಿವಿ ನಾವು. ಫ್ರೀಗೆ ಬೆಲೆ ಇಲ್ಲ, ಕಡಿಮೆ ಬೆಲೆಗೆ ಬೆಲೆ ಇಲ್ಲ, ಕಡಿಮೆ ಫೀಸ್ ಇಟ್ಟಿವಿ ಅಂತಂದ್ರೆ ಬೆಲೆ ಇಲ್ಲ ಅದಕ್ಕೆ. ನಾವೆಲ್ಲ ಮಾಡಿ ನೋಡಿದೀವಿ, ಎಲ್ಲ ಮಾಡಿಬಿಟ್ಟೇವ್ ನಾವು. ಸೊ ಹಾಗಾಗಿ ಮಿನಿಮಮ್ ಇದೆ, ಬಹಳ ಹೆಚ್ಚನು ಇಲ್ಲ. ನಾವು 1000 ರೂಪಾಯಿ ಫೀಸ್ ಇದೆ, 1000 ರೂಪಾಯಿ ಫೀಸ್ ಒಳಗೆ ನೀವು ಎಲ್ಲ ಪ್ರಿಪ್ರೇಷನ್ ಮಾಡಬಹುದು. ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇಲ್ಲಿ ನಂಬರ್ ಕೊಟ್ಟೇವಿ, 8861927838 ನಂಬರ್ ಇದೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಈ ರೀತಿ ಟಾರ್ಗೆಟ್ ಅನ್ನ ಇಟ್ಕೊಳ್ರಿ. ಆಮೇಲೆ ಇಷ್ಟೆಲ್ಲ ಓದ್ಬೇಕಾಗುತ್ತೆ. ಇಷ್ಟೆಲ್ಲ ಮಾಡ್ರಿ ಅಂತಂದ್ರೆ ಒಂದೇ ಪ್ರಯತ್ನದಲ್ಲಿ ನಿಮ್ಮ ಎಕ್ಸಾಮ್ ಇರುವಂತದ್ದು ಕ್ಲಿಯರ್ ಗ್ಯಾರಂಟಿ ಆಗ್ತೈತಿ. ನಿಮ್ಮ ಗ್ರೂಪ್ ಡಿ ಎಕ್ಸಾಮ್ ಪಾಸ್ ಆಗಿ ಆಗ್ತೈತಿ. ಓಕೆನಾ? ಸೊ ಇದಿಷ್ಟು ಮಾಹಿತಿ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಕಟ್ ಆಫ್ ಬಗ್ಗೆ. ಹೋದ ವರ್ಷದ ಕಟ್ ಆಫ್ 68 ಇತ್ತು ಜನರಲ್ ದವರಿಗೆ, OBC 65, SC 60 ಇತ್ತು, ST 55 ಇತ್ತು. ಇದನ್ನ ನೀವು ಲೆಕ್ಕ ಹಾಕಿ ನೀವು ಈ ಸಲ ಒಂದ್ 5% ಹೆಚ್ಚು ಆಗ್ಬಹುದು ಅಂತ ನಿಮ್ಮ ಮನಸ್ಸೊಳಗಿತ್ತ ಅಂತಂದ್ರೆ ಅದು ತಪ್ಪು ಕಲ್ಪನೆ ಐತಿ. ಆಗಿಂದನ ಬ್ಯಾರೆ ಇತ್ತು, ಈಗಿಂದ ಒಂದು ದುನಿಯಾನ ಬ್ಯಾರೆ ಐತಿ.
ಓಕೆ, ಎಲ್ಲರೂ ಬಹಳ ಸ್ಟಡಿ ಮಾಡಾಕತ್ತಾರು. ಸೊ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗಿರ್ತೀರಿ, ಯಾರು ಸ್ಟಡಿ ಮಾಡಂಗಿಲ್ಲ ಅಂತವ್ರ ಜೊತೆಗಿರ್ತೀರಿ, ಅವ್ರಗಳನ್ನ ನೋಡ್ಕೊಂಡು ನೀವು ಅಷ್ಟ ಮಾಡ್ಯಾನ ಅದಕ್ಕಿಂತ ಹೆಚ್ಚು ನನಗ್ ಬರ್ತೈತಿ ಅಂತ ಹೇಳಿ ನಿಮ್ಮ ಮನಸ್ಸೊಳಗೆ ಇರ್ತದೆ. ಬಟ್ ನಿಮ್ಕಿಂತ ಮಹಾನುಭಾವರು ಅಲ್ಲಿ ಸ್ಟಡಿ ಮಾಡಾಕತ್ತಾರ ಹಗಲು ರಾತ್ರಿ. ಓಕೆ, ಹಾಗಾಗಿ ಇವ್ ಎಲ್ಲಾ ಕ್ಯಾಟಗರಿ, ಯಾವ್ದೇ ಕ್ಯಾಟಗರಿ ಇರ್ಲಿ ನಿಮ್ದು, ನಿಮ್ಮ ಟಾರ್ಗೆಟ್ 80+ ಇಟ್ಕೊಳ್ರಿ. ಖಂಡಿತ ಈ ವರ್ಷ ನಿಮ್ದು 100% ಸೆಲೆಕ್ಷನ್ ಗ್ರೂಪ್ ಡಿ ಒಳಗ ಆಗೇ ಆಗ್ತೈತಿ. ಓಕೆನಾ, ಇದಿಷ್ಟು ಮಾಹಿತಿ ನಿಮ್ಮ ಒಂದು ಎಕ್ಸಾಮ್ಗೆ ರಿಲೇಟೆಡ್ ಯಾವ ರೀತಿ ನಾವು ಕ್ಲಿಯರ್ ಮಾಡ್ಕೋಬಹುದು ನಮ್ಮ ಗ್ರೂಪ್ ಡಿ ಎಕ್ಸಾಮ್ ಅಂತೇಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತ ಅಂತಂದ್ರ ಲೈಕ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ರಿ. ಶೇರ್ ಬಟನ್ ಇರ್ತೈತಿ ಅಲ್ಲಿ, ಶೇರ್ ಮೇಲೆ ಕ್ಲಿಕ್ ಮಾಡ್ರಿ ಅಂದ್ರ ಯಾವ್ದು ರೊಕ್ಕ ಹತ್ತಂಗಿಲ್ಲ, ಯಾವ್ದು ದುಡ್ಡು ಬೇಕಾಗಂಗಿಲ್ಲ. ಶೇರ್ ಮಾಡ್ರಿ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ, ಎಲ್ಲ ಗ್ರೂಪ್ಸ್ ಗಳಲ್ಲಿ. ಆಮೇಲೆ ಆದಷ್ಟು ನೀವು ಜಾಯ್ನ್ ಆಗ್ರಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಜಾಯ್ನ್ ಮಾಡಿಸ್ರಿ ನಿಮ್ಮ ಕ್ಲಾಸಸ್ ಗಳಿಗೆ. 100% ಜೆನ್ಯೂನ್ ಇದೆ, ಯಾವುದೇ ಫ್ರಾಡ್ ಅಂತೂ ನಾವು ಮಾಡಂಗಿಲ್ಲ. ಫ್ರಾಡ್ ಮಾಡಿದ್ರೆ 4-5 ವರ್ಷದಿಂದ ಇಲ್ಲಿ ಟಿಕಾಯಿಸ್ತಾ ಇರ್ಲಿಲ್ಲ ನಾವು. 4-5 ವರ್ಷದಿಂದ ನಾವು ಮಾಡ್ತಾ ಇದೀವಿ ಎಲ್ಲಾ ಕ್ಲಾಸಸ್ಗಳು, ನಮ್ಮಲ್ಲಿ ತಗೋತಾ ಇದ್ದಾರೆ ವಿದ್ಯಾರ್ಥಿಗಳು. ಈಗಾಗಲೇ 3ನೇ ಬ್ಯಾಚ್ ಗ್ರೂಪ್ ಡಿ ನಡೆದಿದೆ. ಸೊ ನೀವು ಜಾಯ್ನ್ ಆಗ್ರಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಬೇಗನೆ ಜಾಯ್ನ್ ಮಾಡಿಸ್ರಿ. ಆಮೇಲೆ ಏನೇ ರಿಲೇಟೆಡ್ ನಿಮ್ಗೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕುವಾಗ ಏನೇ ರಿಲೇಟೆಡ್ ನಿಮ್ಗೆ ಕ್ವೈರೀಸ್ ಗಳಿದ್ರೆ ನನಗೆ ವಾಟ್ಸ್ಆಪ್ ಮಾಡ್ರಿ, ನಾನು ನಿಮ್ಗೆ ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ. ಯಾರು ನಮ್ಗೆ ವಾಟ್ಸ್ಆಪ್ ಮಾಡ್ತಾರೆ ಅವ್ರಿಗೆ ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡಿರ್ತೀನಿ. ಬಟ್ ಒಂದ್ ಸ್ವಲ್ಪ ಬಿಸಿ ಇದ್ದಾಗ ಮಾಡಿರೋದಿಲ್ಲ. ಬಟ್ ರಾತ್ರಿ ಆದ್ರೂ ಕೂಡ, ಎಷ್ಟು ಹೊತ್ತಾದ್ರೂ ಕೂಡ ನಾನು ರಿಪ್ಲೈ ನಿಮ್ಗೆ ಕೊಟ್ಟಿರ್ತೀನಿ. ಓಕೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.